ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 17ನೇ ಪಂದ್ಯ ಬೆಂಗಳೂರು ಮತ್ತು ಪುಣೆ ತಂಡದ ನಡುವೆ ನಡೆಯಿತು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಸೋತು ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಪುಣೆ ತಂಡ 162 ರನ್ಗಳ ಒಂದು ಟಾರ್ಗೆಟ್ ಅನ್ನು ಬೆಂಗಳೂರು ತಂಡಕ್ಕೆ ನೀಡುತ್ತೆ. ಪುಣೆ ತಂಡದ ಎಲ್ಲಾ ಬ್ಯಾಟ್ಸ್ಮನ್ಗಳು ಒಂದು ರೀತಿ ಸಾಧಾರಣ ಮೊತ್ತವನ್ನು ಕಲೆ ಹಾಕ್ತಾರೆ. ಕೊನೆಗೆ ಬಂದಂತಹ ಮನೋಜ್ ತಿವಾರಿ ಅವರು ಕೇವಲ 11 ಬಾಲ್ಗಳಲ್ಲಿ 27 ರನ್ಗಳನ್ನು ಬಾರಿಸಿ ಮಿಂಚಿದ್ದಾರೆ. ಇನ್ನು ಬೆಂಗಳೂರಿನ ಬೌಲಿಂಗ್ ಅನ್ನು ನೋಡೋದಾದ್ರೆ ಆಡಮ್ ಮಿಲ್ಸ್ ಮತ್ತು ಶ್ರೀನಾಥ್ ಅರವಿಂದ್ ಅವರು ತಲಾ 2 ವಿಕೆಟ್ ಅನ್ನು ಪಡ್ಕೊಂಡ್ರೆ, ಸ್ಯಾಮ್ಯುಯಲ್ ಬುದ್ರಿ, ಶೇನ್ ವಾಟ್ಸನ್ ಮತ್ತು ಪವನ್ ನೇಗಿ ಅವರು ತಲಾ 1 ವಿಕೆಟ್ ಅನ್ನು ಪಡ್ಕೊತಾರೆ. ಈ ಒಂದು 162 ರನ್ಗಳ ಒಂದು ಟಾರ್ಗೆಟ್ ಅನ್ನ ಬೆನ್ನತ್ತಿದಂತಹ ಬೆಂಗಳೂರು ತಂಡ ಬ್ಯಾಟಿಂಗ್ ಅನ್ನು ಆರಂಭಿಸುತ್ತೆ. ಬೆಂಗಳೂರಿಗೆ ಅಂತ ಒಳ್ಳೆ ಆರಂಭ ಏನು ಸಿಗಲ್ಲ. ಆರಂಭದಲ್ಲೇ ಕೊಹ್ಲಿ ಅವರು ಮತ್ತು ಮನ್ದೀಪ್ ಸಿಂಗ್ ಅವರ ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ. ಪುಣೆ ತಂಡದ ಒಳ್ಳೆಯ ಬೌಲಿಂಗ್ ಪ್ರದರ್ಶನದ ಈಗ 27 ರನ್ಗಳ ಒಂದು ಸೋಲನ್ನ ಕಂಡಿರುವಂತದ್ದು. ಹೌದು, ಬೆಂಗಳೂರು ತಂಡ ಕೇವಲ 134 ರನ್ಗಳನ್ನು ಮಾತ್ರ ಬಾರಿಸಲು ಸಾಧ್ಯ ಆಗುತ್ತೆ. ಇದು ಒಂದು ರೀತಿ ಪುಣೆ ತಂಡದ ಬೌಲರ್ಗಳ ಒಂದು ಆಕರ್ಷಕ ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು. ಪುಣೆ ತಂಡದ ಬೌಲಿಂಗ್ ಅನ್ನ ನೋಡಿದ್ರೆ ಶಾರ್ದೂಲ್ ಠಾಕೂರ್ ಮತ್ತು ಬೆನ್ ಸ್ಟೋಕ್ ಅವರು ತಲಾ 3 ವಿಕೆಟ್ ಅನ್ನ ಪಡ್ಕೊಂಡ್ರೆ, ಉನಡ್ಕಟ್ ಅವರು 2 ವಿಕೆಟ್ ಮತ್ತು ಇಮ್ರಾನ್ ತಾಹಿರ್ ಅವರು 1 ವಿಕೆಟ್ ಅನ್ನ ಪಡ್ಕೋತಾರೆ. ಈ ಮೂಲಕ ಬೆಂಗಳೂರು ತಂಡ 134 ರನ್ಗಳಿಗೆ 9 ವಿಕೆಟ್ ಅನ್ನು ಕಳ್ಕೊಳ್ಳುತ್ತೆ. ಇದು ಬೆಂಗಳೂರಿಗೆ 4ನೇ ಸೋಲು ಅಂತ ಹೇಳ್ಬೋದು. ಆಡಿರುವಂತಹ 5 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಬೆಂಗಳೂರು ತಂಡ ಸೋತಿರುವಂಥದ್ದು. ಆದರೂ ಬೆಂಗಳೂರು ಮುಂದೆ ನಡೆಯುವಂಥ ಮ್ಯಾಚ್ಗಳಲ್ಲಾದರೂ ಜಯಗಳಿಸುತ್ತೆ ಅಂತ ಎಲ್ಲ ಒಂದು ವೀಕ್ಷಕರ ಒಂದು ಹಾರೈಕೆ. ಕಾದು ನೋಡಬೇಕಾಗಿದೆ, ಮುಂದಿನ ಪಂದ್ಯಗಳಲ್ಲಾದರೂ ಬೆಂಗಳೂರು ಜಯಗಳಿಸುತ್ತಾ ಅಂತ. ಈ ಒಂದು ಬೆಂಗಳೂರಿನ ಸೋಲು ನಿಮ್ಗೆ ಏನಿಸುತ್ತೆ ಎಲ್ಲೆಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.